ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಈ ತಿಂಗಳು ಅಂದರೆ ಆಷಾಢ ಮಾಸದ ತಿಂಗಳಾಗಿರೋದ್ರಿಂದ ಈ ತಿಂಗಳು ಒಂದು ಬೊಂಬಾಟ್ ಆಫರ್ನ ಬಿಟ್ಟಿದ್ದಾರೆ ನಮ್ಮ ಟಿ ನರಸೀಪುರದಲ್ಲಿ. ಏನಪ್ಪ ಅಂದರೆ 40-70% ಡಿಸ್ಕೌಂಟು, ಬಿಗ್ ಡಿಸ್ಕೌಂಟ್ನ ಬಿಟ್ಟಿದ್ದಾರೆ. ಸೊ ಡಿಸ್ಕೌಂಟ್ ಇದೆ ಅಂತಂದರೆ ಎಲ್ಲರೂ ಕೂಡ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಬರ್ತಾರಲ್ವ. ಸೊ ಹಾಗಾಗಿ ನಾವು ಕೂಡ ಈ ಅಂಗಡಿಗೆ ಬಂದಿದ್ದೀವಿ. ಮೊದಲು ನಾನು ಈ ಅಂಗಡಿ ಅಡ್ರೆಸ್ನ ಮೊದಲು ಹೇಳ್ಬಿಡ್ತೀನಿ. ಮೈಸೂರಿಂದ ಜಸ್ಟ್ ಒಂದು 20 ಮಿನಿಟ್ಸ್ ಅಷ್ಟೇ ಜರ್ನಿ ಆಗೋದು. ಟಿ ನರಸೀಪುರದಲ್ಲಿ ಮೈಸೂರು ರೋಡಲ್ಲಿ ಇರುವಂತಹ ಮಹಾದೇಶ್ವರ ಟೆಕ್ಸ್ಟೈಲ್, ಅಲ್ಲಿ ಬಿಗ್ ಸೇಲ್ನ ಇಟ್ಟಿದ್ದಾರೆ. ಅಂದರೆ ಬಿಗ್ ಡಿಸ್ಕೌಂಟಲ್ಲಿ 40-70% ಡಿಸ್ಕೌಂಟಲ್ಲಿ ಬಟ್ಟೆಗಳನ್ನ ಇಟ್ಟಿದ್ದಾರೆ ಆಷಾಢ ಮಾಸದ ಪ್ರಯುಕ್ತ. ಅಂದರೆ ಈ ತಿಂಗಳು ಫುಲ್ ಇರುತ್ತೆ, ಮತ್ತು ನೆಕ್ಸ್ಟ್ ತಿಂಗಳು ವರಮಹಾಲಕ್ಷ್ಮಿ ಹಬ್ಬದವರೆಗೂ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಸಾರಿ ಬಂದು ನೋಡ್ಕೊಂಡು ಹೋಗೋಣ. ಸೊ ಬಿಗ್ ಡಿಸ್ಕೌಂಟ್ ಕೊಟ್ಟಿರೋದ್ರಿಂದ ಬಟ್ಟೆ ಏನಾದರೂ ಕ್ವಾಲಿಟಿ ಇಲ್ವೇನೋ, ಜಸ್ಟ್ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ಸೊ ಇಲ್ಲಿಗೆ ಬಂದಮೇಲೆ ನಮಗೆ ತುಂಬಾ ಖುಷಿ ಆಯಿತು. ತುಂಬ ಕ್ವಾಲಿಟಿ ಇರುವಂಥ ಸ್ಯಾರೀಸ್, ಡ್ರೆಸ್ಸು ಮತ್ತು ಜೆಂಟ್ಸ್ ಬಟ್ಟೆಗಳೆಲ್ಲನೂ ಕೂಡ ತುಂಬಾ ಕ್ವಾಲಿಟಿ ಇರೋ ಬಟ್ಟೆಗಳಿದೆ. ಮತ್ತು ಡಿಸ್ಕೌಂಟು ಕೂಡ ನಮಗೆ ಇಷ್ಟ ಆಯಿತು. ಮತ್ತು ಈಗ ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು ತಿಂಗಳಿದೆ ಅಲ್ವಾ, ಹಬ್ಬಕ್ಕೆ ನಾವು ಈಗಲೇ ಪರ್ಚೇಸ್ ಮಾಡಿ ಇಟ್ಕೋಬೋದು ಸ್ಯಾರೀಸ್ಗಳನ್ನ, ಮತ್ತು ಡೈಲಿ ವೇರ್ ಡ್ರೆಸ್ಗಳು, ಎಲ್ಲ ಥರ ಡ್ರೆಸ್ಗಳಿಗೂ ಕೂಡ ಇಲ್ಲಿ ಡಿಸ್ಕೌಂಟ್ನ ಇಟ್ಟಿದ್ದಾರೆ. ಮತ್ತು ಈ ಅಂಗಡಿಯಲ್ಲಿ ಇನ್ನೊಂದು ಡಿಸ್ಕೌಂಟ್ ಏನಪ್ಪ ಅಂತಂದರೆ, ಇಲ್ಲಿ ಬಟ್ಟೆ ಪರ್ಚೇಸ್ ಮಾಡ್ತಾರಲ್ಲ, ಬಟ್ಟೆ ಪರ್ಚೇಸ್ ಮಾಡಿ ಲಾಸ್ಟಲ್ಲಿ ಬಿಲ್ ಅಮೌಂಟ್ ಕಟ್ಟಬೇಕಾದ್ರೆ ಇಲ್ಲಿ ನಮ್ಮ ಫೋನ್ ನಂಬರ್ನ ಪಡ್ಕೊಂಡು ಮಂತ್ಲಿ ಅಂದರೆ ಈ ತಿಂಗಳು ಲಾಸ್ಟಲ್ಲಿ ಎಲ್ಲರ ನಂಬರ್ನು ಡ್ರಾ ಮಾಡ್ತಾರೆ. ಅದರಲ್ಲಿ ಒಂದು 3 ನಂಬರ್ ಚಾಯ್ಸ್ ಮಾಡಿ ಯಾರ್ದು 3 ನಂಬರ್ ಬರುತ್ತೋ ಆ 3 ನಂಬರ್ಗೆ ಫ್ರಿಜ್, ವಾಷಿಂಗ್ ಮಿಷಿನ್ ಮತ್ತು ಓವನ್ ಎಲ್ಲ ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ನೀವು ಬಟ್ಟೆ ಪರ್ಚೇಸ್ ಮಾಡೋದ್ರ ಜೊತೆಗೆ ಅಕಸ್ಮಾತ್ ನಿಮ್ಮ ಅದೃಷ್ಟ ಇದ್ದರೆ ಇವರು ಕೂಪನ್ ಡ್ರಾ ಮಾಡಿದಾರಲ್ವ, ಡ್ರಾ ಸಿಸ್ಟಮ್ ಮಾಡಿದಾರಲ್ಲ, ಅದರಲ್ಲಿ ನೀವು ಪ್ರೈಸು ಕೂಡ ಪಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ, ಇವಾಗ ನಾವು ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಹೋದರೆ ಪ್ರತಿಯೊಬ್ಬರು, ಅದರಲ್ಲಿ ಎಕ್ಸ್ಪೆಷಲಿ ಮಹಿಳೆಯರಂತೂ ಡಿಸ್ಕೌಂಟ್ ಆಯ್ತಾ ಅಂತ ನೋಡ್ತೀವಿ. ಯಾಕಂದರೆ ಜಾಸ್ತಿ ದುಡ್ಡು ಕೊಟ್ಟು ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಯಾರು ಕೂಡ ರೆಡಿ ಇರಲ್ಲ. ಡಿಸ್ಕೌಂಟ್ ಇದ್ದರೆ ಒಂದು ಸ್ವಲ್ಪ ಒಂದು ಡ್ರೆಸ್ ತಗೊಳ್ಳೋ ಜೊತೆಗೆ 2 ಡ್ರೆಸ್ ಪರ್ಚೇಸ್ ಮಾಡ್ತೀವಲ್ವ. ಸೊ ಹಾಗಾಗಿ ಇದು ಯೂಸ್ ಆಗ್ಬೋದು ಈ ವಿಡಿಯೋ. ಯಾಕಂದರೆ ಇನ್ನೊಂದು ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಮತ್ತು ಆಷಾಢ ಮಾಸ ಮುಗಿದ ತಕ್ಷಣವೇ ಮದುವೆ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತಲ್ವ. ಹಾಗಾಗಿ ಈಗಲೇ ನೀವು ಬಟ್ಟೆಗಳೆಲ್ಲ ಪರ್ಚೇಸ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ಬರ್ಡೇ ಪಾರ್ಟಿ ಆ ಥರ ಎಲ್ಲ ಇರುತ್ತಲ್ವ, ಅಲ್ಲೂ ಹೋಗಿ ನಾವು ಜಾಸ್ತಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದಕ್ಕಿಂತ ಈಗ ಡಿಸ್ಕೌಂಟ್ ಇದೆ ಅಲ್ವ, ಪರ್ಚೇಸ್ ಮಾಡಿ ಇಟ್ಕೊಬಿಟ್ರೆ ವರ್ತ್ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಸ್ಯಾರೀಸ್ಗಳಿದೆ, ಸಿಂಪಲ್ ಸ್ಯಾರೀಸು, ಗ್ರ್ಯಾಂಡ್ ಸ್ಯಾರೀಸ್ ಎಲ್ಲ ಇದೆ. ನನ್ನ ಫ್ರೆಂಡು ಸ್ಯಾರಿ ಪರ್ಚೇಸ್ ಮಾಡಿದ್ಲು. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗಲೇ ನಾನು ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ಒಂದು ಸಾರಿ ನಾವು ಎಲ್ಲನೂ ಪರ್ಚೇಸ್ ಮಾಡಿ ಹಬ್ಬ ಮಾಡ್ತೀವಿ ಅಂದರೆ ಅಯ್ಯೋ ಇಷ್ಟೊಂದು ದುಡ್ಡು ಖರ್ಚಾಯ್ತಾ ಅಂತ ನಾವು ಅನ್ಕೋತೀವಿ. ಸೊ ಹಾಗಾಗಿ ಫ್ರೀ ಇದ್ದಾಗ, ಅಂದರೆ 1-2 ತಿಂಗಳು ಹಬ್ಬ ಇದ್ದಾಗಲೇ ನಾನು ಸೀರೆ ಎಲ್ಲ ಪರ್ಚೇಸ್ ಮಾಡಿ ಇಟ್ಕೊಬಿಟ್ಟಿರ್ತೀನಿ. ಹಾಗಾಗಿ ನಾನು ಸೀರೆ ಏನೋ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ನನ್ನ ಫ್ರೆಂಡು ಅವಳು ಪರ್ಚೇಸ್ ಮಾಡ್ತಿದ್ದಾಳೆ ಸೀರೆನ. ಸೊ ನಾವು ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ಫಸ್ಟ್ ಫ್ಲೋರ್ಗೆ ಹೋಗ್ತೀವಿ. ಅಲ್ಲಿ ಡ್ರೆಸ್ಗಳೆಲ್ಲ ಇರುತ್ತೆ, ಜೆಂಟ್ಸ್ ಕೋಟ್, ತುಂಬಾ ಚೆನ್ನಾಗಿತ್ತು ಡ್ರೆಸ್ ಎಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮೊದಲು ನಾವು ಸ್ಯಾರಿನ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಇದೊಂಥರ ಸ್ಮೂತ್ ಬಾರ್ಡ್ರ್ ಸ್ಯಾರಿ, ತುಂಬಾ ಚೆನ್ನಾಗಿತ್ತು. ಇದನ್ನು ನನ್ನ ಫ್ರೆಂಡು ಸೆಲೆಕ್ಟ್ ಮಾಡಿದ್ದು. ನೆಕ್ಸ್ಟ್ ಇಲ್ಲಿ ನಾವು ಫಸ್ಟ್ ಫ್ಲೋರ್ಗೆ ಬಂದ್ವಿ. ಎಕ್ಸ್ಪೆಷಲಿ ನಾವು ಫಸ್ಟು ಹುಡುಗಿರು ಇಷ್ಟಪಡೋದು ಅಂದರೆ ಡ್ರೆಸ್. ಇವಾಗ ಯಾರು ಕೂಡ ಸ್ಯಾರಿನ ವೇರ್ ಮಾಡಲ್ಲ, ರೇರು. ಯಾವುದಾದ್ರೂ ಗ್ರ್ಯಾಂಡ್ ಫಂಕ್ಷನ್ ಇದ್ದರೆ, ಇಂಪಾರ್ಟೆಂಟ್ ಫಂಕ್ಷನ್ ಇದ್ದರೆ ಮತ್ತು ದೇವಸ್ಥಾನಗಳಿಗೆ ಮಾತ್ರ ನಾವು ಈಗ ಸ್ಯಾರಿನ ಹಾಕೋತೀವಿ. ಹಾಗಾಗಿ ಎಲ್ಲೋದ್ರೂ ಡ್ರೆಸ್ ಅಲ್ವಾ ವೇರ್ ಮಾಡೋದು, ಮೊದಲು ನಮ್ಮ ಕಣ್ಣಿರೋದು ಡ್ರೆಸ್ ಮೇಲೆ. ಸೊ ಹಾಗಾಗಿ ನಾನು ನನ್ನ ಫ್ರೆಂಡು ಫಸ್ಟ್ ಫ್ಲೋರ್ಗೆ ಬಂದ್ವಿ. ಇಲ್ಲಿ 3 ಅಫ್ಟಿಯರ್ ಇರುವಂಥದ್ದು ಈ ಬಿಲ್ಡಿಂಗು. ಸೊ ಫಸ್ಟ್ ಒಂದೊಂದು ಫ್ಲೋರಲ್ಲೂ ಕೂಡ ಒಂದೊಂದು ಥರ ಡ್ರೆಸ್ಸಸ್ಗಳನ್ನ ಇಟ್ಟಿದ್ದಾರೆ. ಅಂದರೆ ಸ್ಯಾರಿ, ಡ್ರೆಸ್ಸು ಮತ್ತು ಜೆಂಟ್ಸ್ ವೇರು ಎಲ್ಲನೂ ಕೂಡ ಇಟ್ಟಿದ್ದಾರೆ. ಸೊ ನಾವಿಲ್ಲಿ ಇಬ್ಬರು ಕೂಡ ಡ್ರೆಸ್ನ ಪರ್ಚೇಸ್ ಮಾಡಿದ್ವಿ. ನಮಗೆ ವರ್ತ್ ಅನ್ನಿಸ್ತು. ರೇಟು ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ, ಬಟ್ಟೆ ಕ್ವಾಲಿಟಿ, ರೇಟು ಕೂಡ ಓಕೆ ಅನ್ನಿಸ್ತು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಬಟ್ಟೆಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಸುಮ್ಮನೆ ಏನಕ್ಕೆಲ್ಲ ತಗೊಂಡು ದೊಂಬಿ ಹಾಕೋದಕ್ಕಿಂತ ಒಂದು 2 ಜೊತೆ ತೊಗೊಳ್ಳೋಣ ಅಂದ್ಕೊಂಡು ತೊಗೋತಾ ಇದ್ದೀವಿ. ಯಾಕಂದರೆ ಇವಾಗ ಹಾಕೊಳ್ಳೋಕ್ಕಲ್ಲ, ಈಗ ನೆಕ್ಸ್ಟ್ ಹಬ್ಬ ಬರುತ್ತೆ ಆಷಾಢ ಮಾಸ ಆದಮೇಲೆ, ಆವಾಗ ಹೋಗಿ ನಾವು ಜಾಸ್ತಿ ರೇಟ್ ಕೊಟ್ಟು ಡ್ರೆಸ್ ಪರ್ಚೇಸ್ ಮಾಡೋದಕ್ಕಿಂತ ಇವಾಗ ತೊಗೊಂಡು ಇಟ್ಕೊಬಿಟ್ರೆ ಬೆಸ್ಟ್ ಅಲ್ವಾ. ಡಿಸ್ಕೌಂಟ್ ಬೇರೆ ಇದೆ ಅಂತ ಹೇಳಿ ನಾವಿಲ್ಲಿ ಡ್ರೆಸ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ.
ಸೊ ನಮಗೆ ಡ್ರೆಸ್ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟು ನಮ್ಮ ಮಕ್ಳಿಗೂ ಕೂಡ ಡ್ರೆಸ್ನ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಸುಚಿತ್ರ ಅವಳ ಮಗಳಿಗೆ, ನಾನು ನನ್ನ ಮಕ್ಕಳಿಗೆ ಬಾಯ್ಸ್ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಈಗ ಸೆಕೆಂಡ್ ಫ್ಲೋರ್ಗೆ ಹೋಗಬೇಕು. ನಾವೇ ನೋಡೋಣ, ಜಸ್ಟ್ ಚೆನ್ನಾಗಿದ್ರೆ ಪ್ಯಾಂಟು ಶರ್ಟು ಸೆಲೆಕ್ಟ್ ಮಾಡೋಣ ಅಂದ್ಕೊಂಡು ಬಂದ್ವಿ. ಆದರೆ ನೋಡಿದ್ವಿ, ಚೆನ್ನಾಗಿತ್ತು. ಆದರೆ ಅವ್ರು ಬಂದ್ರೇ ಬೆಸ್ಟ್, ಯಾಕಂದರೆ ಅವ್ರ ಚಾಯ್ಸೇ ಬೇರೆ ಇರುತ್ತಲ್ವ. ಹಾಗಾಗಿ ಸಂಜೆ ಡ್ಯೂಟಿಯಿಂದ ಬಂದ ಮೇಲೆ ನಮ್ಮ ಯಜಮಾನ್ರು ಮತ್ತು ಸುಚಿತ್ರ ಅವ್ರ ಯಜಮಾನ್ರನ್ನ ಕರ್ಕೊಂಡು ಬಂದು ತಗೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ನೆಕ್ಸ್ಟ್ ಸುಚಿತ್ರ ಅವ್ರ ಅಪ್ಪನಿಗೆ ಕೋಟ್ ಎಲ್ಲ ನೋಡ್ತಾ ಇದ್ದಾಳೆ, ತಗೊಳ್ಳೋಣ ಅಂತೇಳಿ. ಅವ್ರ ಯಜಮಾನ್ರು ಬಂದರೆ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಅಂತೇಳಿ ಒಂದಷ್ಟನ್ನ ಸೆಲೆಕ್ಟ್ ಮಾಡಿ ಇಟ್ಟೋದ್ವಿ. ಸಂಜೆ ಬಂದು ನಾವು ಪರ್ಚೇಸ್ನ ಮಾಡಿದ್ವಿ. ಸೊ ತುಂಬಾ ಖುಷಿಯಾಗುತ್ತೆ. ನಮ್ಮ ಡ್ರೆಸ್ಸಸ್ಗಿಂತ ಜೆಂಟ್ಸ್ ಡ್ರೆಸ್ಸಸ್ಗೆ ತುಂಬ ಡಿಸ್ಕೌಂಟ್ನ ಇಟ್ಟಿದ್ದಾರೆ. ಸೊ ಒಂದ್ಸರಿ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಬಟ್ಟೆ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇವಾಗ ಜೆಂಟ್ಸ್ ಸೆಕ್ಷನ್ಗೆ ಬಂದಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ಯಾಂಟು ಮತ್ತು ಶರ್ಟು. ನನಗೆ ಏನು ಖುಷಿ ಆಯಿತು ಅಂದರೆ ಪ್ಯಾಂಟು ಎಷ್ಟು ಕ್ವಾಲಿಟಿ ಇದೆ ಅಂದರೆ ಜಸ್ಟ್ 150 ಜೆಂಟ್ಸ್ ಪ್ಯಾಂಟು ಸಖತ್ತಾಗಿತ್ತು. ನಾವಂತೂ ಈಗ ನೀವು 1 ತಿಂಗಳು ಆಫರ್ ಕೊಟ್ಟಿದ್ದಾರೆ. ಮೊದಲು ಬಂದರೆ ಫ್ರೆಶ್ಶಾಗೆ ಬಟ್ಟೆಗಳೆಲ್ಲ ಚೆನ್ನಾಗಿರುತ್ತೆ, ಸೆಲೆಕ್ಟ್ ಮಾಡ್ಕೋಬೋದು. ಅದೇ ಒಂದು 15 ದಿನ ಬಿಟ್ಕೊಂಡು ಬಂದರೆ ಎಲ್ಲ ಸೆಲೆಕ್ಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನೀವು ಈಗಲೇ ಬಂದು ಒಂದು ವೀಕಲ್ಲೇ ಬಂದು ನೀವು ಬಟ್ಟೆನ ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಬಟ್ಟೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಅಂಗಡಿ ಅಡ್ರೆಸ್ಸು ಕೂಡ ನಾನು ಕೊಟ್ಟಿದ್ದೀನಿ. ಯಾರ್ಯಾರಿಗೆ ಬಟ್ಟೆ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದೆ ಬಂದು ನೀವು ಬಟ್ಟೆ ಪರ್ಚೇಸ್ ಮಾಡ್ಬೋದು. ನಾವಿಲ್ಲಿ ಬಿಲ್ಲಿಂಗ್ ಹಾಕಿಸ್ಬಿಟ್ಟು ಫೋನ್ ನಂಬರು ಕೂಡ ಕೊಟ್ಟೋದ್ವಿ. ಅದೃಷ್ಟ ಇದ್ದರೆ ನಮ್ಮ ನಂಬರು ಕೂಡ ಡ್ರಾ ಆಗಲಿ ಅಂತೇಳಿ. ನೆಕ್ಸ್ಟ್ ಇಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು ಲೆಹಂಗಾ ಮತ್ತು ಗಾಗ್ರಾ ಎಲ್ಲ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. 70% ಡಿಸ್ಕೌಂಟ್ ಅಂದರೆ ಯಾರು ಬೇಡ ಅಂತ ಹೇಳ್ತಾರೆ. ಇದು ನೋಡಿ, ಇದು ಜಸ್ಟ್ ಒಂದು 5000 ಅಷ್ಟೇ ಲೆಹಂಗಾ. ಸೊ ತುಂಬಾ ಚೆನ್ನಾಗಿದೆ. ಮತ್ತು ಮದುವೆ ಫಂಕ್ಷನ್ಗಂತೂ ತುಂಬ ಚೆನ್ನಾಗಿದೆ. ಇದಂತೂ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇತ್ತು ಅಂದರೆ ಲೆಹಂಗಾ ತುಂಬಾ ಇಷ್ಟ ಆಯಿತು. ನಾವೀಗ ಸ್ವಲ್ಪ ವೆಯ್ಟ್ ಗೇನ್ ಆಗಿರೋದ್ರಿಂದ ಈ ಡ್ರೆಸ್ ಇವಾಗ ತಗೊಳ್ಳೋದು ಬೇಡ ಅಂತೇಳಿ ನಾವು ಜಸ್ಟ್ ನೋಡಿಕೊಂಡು ಹೋದ್ವಿ. ಯಾರಾದರೂ ಈ ಡ್ರೆಸ್ ತುಂಬ ಚೆನ್ನಾಗಿದೆ, ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡ್ಬೋದು. ಮಕ್ಕಳು ಬಟ್ಟೆಗೂ ಕೂಡ ಡಿಸ್ಕೌಂಟ್ ಇದೆ. ಮತ್ತು ಡೈಲಿ ವೇರ್ ಡ್ರೆಸ್ಗಳು ಮಕ್ಕಳುಗಳಿಗೆ ನೈಟ್ ಡ್ರೆಸ್ ಎಲ್ಲ ಕೊಡ್ಸೋರಾದರೆ ಇಲ್ಲಿ ಬಂದು ಡಿಸ್ಕೌಂಟ್ ರೂಪದಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲೊಂದು ಲೆಹಂಗಾ ಇದೆ ನೋಡಿ, ರೆಡ್ ಕಲರ್ದು ಅನ್ಸ್ಟಿಚಡ್ ಡ್ರೆಸ್ಗಳು ಇವೆಲ್ಲನೂ ಕೂಡ. ಸೊ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಬಿಗ್ ಡಿಸ್ಕೌಂಟಲ್ಲಿ ಕೊಡ್ತಾ ಇರೋದ್ರಿಂದ ಆರಾಮಾಗಿ ನಾವು ಡ್ರೆಸ್ನ ಸೆಲೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೊ ಯಾರ್ಯಾರು ಬಟ್ಟೆ ಪರ್ಚೇಸ್ ಮಾಡಬೇಕು ಅನ್ನೋರು ಇದ್ದೀರಾ, ದಯವಿಟ್ಟು ಈ ಅಂಗಡಿಗೆ ಬಂದು ನೀವು ಬಟ್ಟೆ ಪರ್ಚೇಸ್ ಮಾಡ್ಬೋದು. ನಿಮಗೂ ಕೂಡ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವ ಈ ವಿಡಿಯೋನ, ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನಾನು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ನನ್ನ ಉಳಿದಂಥ ವೀಡಿಯೋಗಳನ್ನೂ ಕೂಡ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಜೊತೆ ಬರ್ತೀನಿ. ಯಾಕಂದರೆ ಈಗ ಆಷಾಢ ಮಾಸ ಬೇರೆ ಸ್ಟಾರ್ಟ್ ಆಗ್ತಿದೆ. ಸೊ ಆಷಾಢ ಮಾಸ ಪೂಜೆ ಮಾಡೋರಿಗೆ ಯಾವ ರೀತಿ ಪೂಜೆ ಮಾಡಬೇಕು, ಆ ವ್ರತನ ಯಾವ ರೀತಿ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಹಾಗಾಗಿ ನಾನು ಆಷಾಢ ಮಾಸ ಪೂಜೆನ ಯಾವ ರೀತಿ ಮಾಡಬೇಕು, ಯಾವತ್ತು ಆಷಾಢ ಮಾಸ ಸ್ಟಾರ್ಟ್ ಆಗುತ್ತೆ, ಆ ಪೂಜೆಯ ಫಲ ಯಾವ ರೀತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ನೆಕ್ಸ್ಟ್ ವೀಡಿಯೋನ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ನಾವು ಕೆಳಗಡೆ ಬಂದು ಯಾಕೋ ಈ ಸೀರೆ ತುಂಬ ಚೆನ್ನಾಗಿತ್ತು. ಸುಚಿತ್ರ ನಾನು ಇನ್ನೊಂದು ಸೀರೆ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಇನ್ನೊಂದು ನೋಡಿ, ಈ ಸೀರೆ ಬಂದು ಕಾಟನ್ ಸ್ಯಾರಿ, ಫ್ಲವರ್ಸ್ ಇದೆ. ಸೊ ತುಂಬಾ ಚೆನ್ನಾಗಿದೆ. ಇವಾಗಂತೂ ಇದು ಟ್ರೆಂಡಿಂಗಾಗಿ ಓಡ್ತಾ ಇದೆ. ವೇರ್ ಮಾಡಿದ್ರಂತೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹಾಗಾಗಿ ಇನ್ನೊಂದು ಸೀರೆ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿ ಅವಳು ಒಂದು ಲಕ್ಷ್ಮಿಗೆ ಸೆಲೆಕ್ಟ್ ಮಾಡಿದ್ಲು, ಇನ್ನೊಂದು ತಾನು ಅಂದರೆ ಅವಳು ವೇರ್ ಮಾಡೋದಕ್ಕೆ ಅಂತ ಒಂದು ಸೀರೆನ ಸೆಲೆಕ್ಟ್ ಮಾಡಿದ್ಲು. ಸೊ ತುಂಬಾ ಚೆನ್ನಾಗಿದೆ. ಅವಳು ಅವ್ರ ಅಮ್ಮನಿಗೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ನೀವು ಒಂದ್ಸರಿ ಬಂದು ಈ ಅಂಗಡಿಗೆ ಭೇಟಿ ಮಾಡಿ, ಮತ್ತು ನೀವು ಕೂಡ ಡಿಸ್ಕೌಂಟ್ ರೂಪದಲ್ಲಿ ಅಂದರೆ ಬಿಗ್ ಡಿಸ್ಕೌಂಟ್ ರೂಪದಲ್ಲಿ ನೀವು ಪರ್ಚೇಸ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.
20% 70% ತನಕ ನಾವು ಆಫರ್ ಕೊಡ್ತಾ ಇದ್ದೀವಿ. ಸೊ ಈ ತಿಂಗಳು ಎಂಡಲ್ಲಿ ನಾವು ಲಕ್ಕಿ ಡ್ರಾ ಕೂಡ ಮಾಡ್ತೀವಿ. ಕೆಲವೊಂದು ಹುಡುಗರುಗಳನ್ನ ನಾವು ಒಂದು ಆಯ್ಕೆ ಆದರೆ ಕೊಡುವಂಥ ಕೆಲಸ ಮಾಡ್ತೀವಿ. ಫೋನ್ ನಂಬರ್ ಓಕೆನಾ ಮೇಡಮ್?